ಸೇಮ್ ಅದೇ ಪರಿಸ್ಥಿತಿ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಬಂದಿದೆ. ಮುರ್ಷಿದಾಬಾದ್, ಮಾಲ್ಡಾ, 24 ಪರಗಣ ಡಿಸ್ಟಿಕ್ ಇವೇನಿದೆ 4,000 ಕಿಲೋಮೀಟರ್ ಭಾರತ ದೇಶ ಮತ್ತು ಬಾಂಗ್ಲಾದೇಶ ಹಂಚ್ಕೊಂಡಿದೆ. ಇವತ್ತಿಗೆ 50 ಬಾಂಗ್ಲಾದೇಶ ಪ್ರಜೆಗಳು ಭಾರತದಲ್ಲಿ ಬಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪಾಸ್ಪೋರ್ಟ್ ಮಾಡ್ಕೊಂಡು ದುಬೈಗೆ ಹೋಗ್ತಾರೆ, ಸೌದಿಗೆ ಹೋಗ್ತಾರೆ. ಅಲ್ಲೇನು ಹೇಳ್ತಾರೆ ನಾವು ಹಿಂದೂಗಳು ಅಂತ. ಅವರು ಸಪೋರ್ಟ್ ಮಾಡ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲಿರುವಂತ ಮಮತಾ ಬ್ಯಾನರ್ಜಿಯ ಅಧಿಕಾರಿಗಳು, ಅಂದ್ರೆ TMC ಪದಾಧಿಕಾರಿಗಳು. ಅವರು ಯಾವ ತರ ಸಪೋರ್ಟ್ ಮಾಡೋದು, ಯಾವುದೇ ಒಂದು ಏರಿಯಾದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನೀವು ಒಂದು ಬಂಡಿ ಹಾಕ್ಬೇಕಂದ್ರೆ, ಓಟ ಓಡಿಸ್ಬೇಕಂದ್ರೆ ಪಶ್ಚಿಮ ಬಂಗಾಳ TMC ಕಾರ್ಯಕರ್ತರ ಪರ್ಮಿಷನ್ ತಗೋಬೇಕು. ಆಮೇಲೆ ಪ್ರತಿಯೊಂದು ಮನೆಯನ್ನು ಗುರುತು ಮಾಡ್ತಾ ಇದ್ದಾರೆ, ಹಿಂದೂ ಮನೆ ಗುರುತು ಮಾಡಿ ಅವ್ರು ಹೊಡಿತಾ ಇದ್ದಾರೆ. ಆಮೇಲೆ ಬಾಂಗ್ಲಾದೇಶ ಪ್ರಜೆಗಳನ್ನ ಅವರಿಗೆ ವೋಟ್ ಬ್ಯಾಂಕ್ ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಅವರು ಹಿಂದೂಗಳನ್ನು ಕೊಲೆ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಅಂದ್ರೆ ಅವ್ರ ಅಧಿಕಾರ ತಪ್ಪೋಯ್ತು ಅಂದ್ರೆ ಅವರು ಬೀದಿ ಬೀಳ್ತಾರೆ ಅಂತ ಭಯಕ್ಕೆ ಮಮತಾ ಬ್ಯಾನರ್ಜಿ ಅವರು ಕೂಡ ಮತಾಂತರಾಗಿದ್ದಾರೆ. ಗೊತ್ತಾಗಿದೆ, ಅವ್ರಿಗೆ ಭಸ್ಮ ಶುರುವಾಗಿದ್ದಾರೆ. ಯಾರ ತಲೆ ಮೇಲೆ ಕೈ ಇಟ್ಟರೆ ಅವ್ರನ್ನ ಸುಡ್ಕೊಂಡು ಗೊತ್ತಾದ್ಮೇಲೆ ಅವ್ರು ಹಿಂದೂಗಳ ವಿರುದ್ಧ ಯಾವುದೇ ಒಂದು ಕಠಿಣ ಕ್ರಮ ತಗೋತಾ ಇಲ್ಲ. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಈಗ ನಡೀತಾ ಇರೋದು ಪಾಕಿಸ್ತಾನದ ಸರ್ಕಾರ, ಕೇಂದ್ರ ಸರ್ಕಾರ ನಿಜವಾಗ್ಲೂ ಗಂಡಸನ ತಾಕತ್ತು ಅದೆಲ್ಲ ಇದ್ರೆ ನರೇಂದ್ರ ಮೋದಿಗೆ ದಯವಿಟ್ಟು ರಾಷ್ಟ್ರಪತಿ ಆದಂತ ಜಾರಿಗೆ ಮಾಡಿ ಇಮಿಡಿಯೇಟ್ ಆಗಿ. ಮತ್ತು ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಅಲ್ಲಿ 4-5 ಡಿಸ್ಟ್ರಿಕ್ಟ್ಗಳನ್ನ ಕಂಪಲ್ಸರಿ ಕೇಂದ್ರಾಡಳಿತ ಪ್ರದೇಶದ ಅಂಡರಲ್ಲಿದ್ರೆ ನೆಕ್ಸ್ಟ್ ಇಯರ್ ಆಗುವಂತ ಅಲ್ಲಿಯ ಚುನಾವಣೆಗೆ ಹಿಂದೂಗಳು ವೋಟ್ ಹಾಕ್ತಾರೆ. ಇಲ್ಲ ಅಂದ್ರೆ ಮುಂದಿನ ಬಾರಿಯೂ ಕೂಡ ಮಮತಾ ಬ್ಯಾನರ್ಜಿ ಬರೋದು ಶತಸಿದ್ಧ. ಎಲ್ಲ ಹಿಂದೂಗಳು ಒಗ್ಗಟ್ಕೊಂಡ್ಬಿಟ್ರೆ ವೆಸ್ಟ್ ಬೆಂಗಾಲದಲ್ಲಿ ನೀವು ಒಬ್ಬರು ಹೇಳಕ್ಕೂ ಆಗಲ್ಲ. ಬೆಂಗಳೂರು ಮತ್ತೆ ನಮ್ಮ ಕರ್ನಾಟಕದಿಂದ ಅಂತ ಬೇವರ್ಸಿಗಳಿಗೆ ನಮ್ಮ ವೆಸ್ಟ್ ಬೆಂಗಾಲಲ್ಲಿ ನಮ್ಮ ಹಿಂದೂಗಳು ಏನು ಓಡ್ತಾ ಇದ್ದಾರೆ, ಅದೇ ರೀತಿ ಈ ಬೇವರ್ಸಿಗಳು ನಾವು ಇಲ್ಲಿಂದ ಓಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋ ಕಾರಣನೇ ಆ ಬೇವರ್ಸಿಗಳು ಹೋಗಲಿ ಅನ್ನೋದಕ್ಕೋಸ್ಕರನೇ ನಾವು ಈ ಪ್ರತಿಭಟನೆ ಮಾಡ್ತಾ ಇರೋದು. ಇಲ್ಲಿ ಮುಂದೊಂದು ದಿನ ಅವರು ಇಲ್ಲಿಂದ ಅವ್ರಿಗೆ ಏನು ನಿಂತ್ಕೊಂಡು ಇಲ್ಲಿಂದ ಕುಮ್ಮಕ್ಕು ಕೊಡ್ತಾರೆ, ಇಲ್ಲಿ ಅವ್ರಿಗೆ ಇರೋದಕ್ಕೂ ಸುಧಾ ನೆಲೆ ಅಂತೂ ಇರುವುದಿಲ್ಲ. ರಕ್ಷಣೆ ಮಾಡಲಿಕ್ಕೆ ವೆಸ್ಟ್ ಬೆಂಗಾಲಲ್ಲಿ ಜಿಹಾದಿಗಳ ಅಟ್ಟಹಾಸದಿಂದ ಹಿಂದೂಗಳು ನರಮೇಧಾಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವೆಲ್ಲ ಇಲ್ಲಿ ಸೇರಿ ನಾವು ನಮ್ಮ ಹಿಂದೂಗಳಿಗೆ ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕನ್ನುವಂತ ವಿಚಾರ ಇಟ್ಟುಕೊಂಡು ನಾವು ಇವತ್ತು ಇಲ್ಲಿ ನಾವು ಸೇರಿರುವಂತದ್ದು. ಇದು ಹಿಂದೂ ರಾಷ್ಟ್ರ, ಇದು ಯಾವುದೇ ಇಸ್ಲಾಮಿಕ್ ರಾಷ್ಟ್ರ ಅಲ್ಲ, ಇದು ಹಿಂದೂ ರಾಷ್ಟ್ರ. ಈ ಹಿಂದೂ ರಾಷ್ಟ್ರದಲ್ಲಿ ಎಲ್ಲರಿಗೂ ಇರ್ಲಿಕ್ಕೆ ಅವಕಾಶಗಳಿದಾವೆ. ಇಲ್ಲಿ ಪ್ರತಿಯೊಂದು ಓದು ಇರ್ಬೋದು, ಬರಹ ಇರ್ಬೋದು, ಸಾಹಿತ್ಯಗಳು ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿರ್ಬೇಕು, ಜೊತೆಗೆ ನಾವು ಸಹಬಾಳ್ವೆಯಿಂದ ಬದುಕಬೇಕಾಗುತ್ತೆ. ಇವನ್ಯಾರು ಅವನ್ಯಾರು ಅನ್ನೋಂಥ ಭೇದ ಭಾವ ಇಲ್ಲ. ಆದ್ರೆ ಇಲ್ಲೇನಾಗುತ್ತೆ, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ, ಈ ರೀತಿಯಲ್ಲಿ ಮಾಡೋದ್ರಿಂದ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳಾಗುತ್ತೆ. ಸ್ವಾಸ್ಥ್ಯ ಹಾಳಾಯ್ತು ಅಂದ್ರೆ ಆ ದೇಶ ಹಾಳಾಗುತ್ತೆ. ಆಮೇಲೆ ದೇಶ ಹಾಳಾಯ್ತು ನಾವು ಕೂಡ ಇರ್ಲಿಕ್ಕೆ ಆಗೋದಿಲ್ಲ. ಯಾರು ಮಾಡಿದಾರೆ ಅಂತ ಇದು ಜಿಹಾದಿಗಳು ಈ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಕೆಲವೊಂದು ರಾಜಕಾರಣಿಗಳು, ಕಿಡಿಗೇಡಿಗಳ ರಾಜಕಾರಣಿಗಳು ಅಂತ ಹೇಳ್ಬೋದು, ಕಿಡಿಗೇಡಿಗಳ ರಾಜಕಾರಣಿಗಳು ಇವತ್ತು ಅವ್ರನ್ನ ಬಳಸಿಕೊಂಡು ಇವತ್ತು ಎಲ್ಲ ರಾಜ್ಯದಲ್ಲೂ ಇದೇ ವ್ಯವಸ್ಥೆ ಇದೆ. ಇಲ್ಲ, ಪ್ರತಿಯೊಂದು ರಾಜ್ಯದಲ್ಲೂ ಇದೇ ವ್ಯವಸ್ಥೆ ಇದೆ. ಇದು ನಾವು ಖಂಡಿಸ್ತೀವಿ. ಇದು ಎಲ್ಲರೂ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಳ್ಬೇಕು, ನಾವು ಒಟ್ಟಾಗಿರ್ಬೇಕು, ಇಡೀ ಪ್ರಪಂಚದಲ್ಲಿ ಮಾದರಿ ದೇಶ ಆಗಬೇಕು ನಮ್ಮದು ಅನ್ನುವಂಥದ್ದು ನಮ್ಮ ಸಂಕಲ್ಪ ಕೂಡ. ಹೀಗಾಗಿ ನಾವು ಒಟ್ಟಾಗಿ ಸೇರಿ ನಾವು ಇವತ್ತ ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ಆಗಿರುವಂತ ಘಟನೆಯನ್ನ ತೀವ್ರ ಖಂಡಿಸ್ತೀವಿ. ಮುಂದೆ ಈ ರೀತಿಯಲ್ಲಿ ಆಗದೆ ಇರೋಂಗೆ ಅದನ್ನ ನಾವು ಕಾಪಾಡ್ಕೊಂಡು ಬರ್ತೀವಿ. ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ರವಿಯಣ್ಣ ಅಂತ ಹೇಳಿ, ರವಿಯಣ್ಣ. ನಮಸ್ತೆ. ಸರ್, ಇವಾಗ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಏನ್ ನಿರಂತರ ದಬ್ಬಾಳಿಕೆ
ದಬ್ಬಾಳಿಕೆ ಆಗ್ತಾ ಇದೆ. ಎಲ್ಲ ಹಿಂದೂಗಳನ್ನ ಅವ್ರು ಟಾರ್ಗೆಟ್ ಮಾಡಿ ಏನು ಹತ್ಯೆ ಮಾಡಿ ಅತ್ಯಾಚಾರ ಮಾಡಿ ಹೆಣ್ಮಕ್ಳ ಮೇಲೆಲ್ಲ ಏನ್ ದಬ್ಬಾಳಿಕೆ ಮಾಡ್ತಿದ್ದಾರೆ ಅದ್ರ ವಿರುದ್ಧ ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲಾ ಹಿಂದೂ ಸಂಘಟನೆಗಳು ಸೇರಿ ಪ್ರತಿಭಟನೆಗೆ ಬಂದಿರೋದು ಸರ್. ಸರ್ ಖಂಡಿತವಾಗ್ಲೂ ಜನಗಳು ಸಾಕಾಗ್ತಾ ಇಲ್ಲ. ಹಿಂದೂಗಳಲ್ಲಿ ಒಗ್ಗಟ್ಟಂತೂ ಇದೆ, ಆದ್ರೆ ಇನ್ನ ಗಟ್ಟಿತನ ಚೆನ್ನಾಗಿ ಬರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತೇನ್ ಬಾಂಗ್ಲಾದಲ್ಲಿ ನಡೀತಾ ಇದೆ ಅದು ಯಾವಾಗ ಕರ್ನಾಟಕದಲ್ಲಿ ನಡೆಯುತ್ತೆ. ಕರ್ನಾಟಕದಲ್ಲಿ ನಡೆದಾಗ್ಲೇನೆ ಪ್ರತಿಯೊಬ್ಬ ಹಿಂದೂಗಳು ಎಚ್ಚೆತ್ಕೊಳ್ಳೋದು. ಇಲ್ಲಿನ ಹಿಂದೂಗಳು ಅಷ್ಟೇನೆ ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಪಕ್ಕದ ಮನೇಲಿ ಏನಾದ್ರೂ ಅವ್ರಿಗೆಲ್ಲ ಗೊತ್ತಿಲ್ಲ. ಒಂದು ಸಲ ಏನೋ ಇವ್ರ ಮೇಲೆ ಇದೇ ತರ ದಬ್ಬಾಳಿಕೆ ಆದ್ರೆ ಪ್ರತಿಯೊಂದು ಕಡೆ ಹಿಂದೂಗಳು ಎತ್ತಿರ್ತಾರೆ. ಒಗ್ಗಟ್ಟಂತೂ ಇದೆ. ಜನ ಕಡಿಮೆ ಇರ್ಬೋದು ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಹಿಂದೂಗಳು ಯಾರನ್ನ ಬಿಟ್ಕೊಡಲ್ಲ, ಒಗ್ಗೂಡೆ ಕೊಡ್ತಾರೆ ಸರ್. ನಮಗೆ ಇವಾಗ ಗೊತ್ತಾಗಬೇಕಾಗಿರೋದು ಒಂದೇ, ಸಂವಿಧಾನ, ಕಾನೂನು, ಸೆಕ್ಯುಲರಿಸಂ ಇದೆಲ್ಲ ಬರೀ ಹಿಂದೂಗಳಿಗೆ ಮಾತ್ರನ ಅಪ್ಲೈ ಆಗೋದು, ಬೇರೆ ಯಾರು ಅದನ್ನ ಅಪ್ಹೋಲ್ಡ್ ಮಾಡೋದಕ್ಕೆ ಬರೋದಿಲ್ವಾ? ಇವಾಗ ಅಲ್ಲಿ ಮಮತಾ ಬ್ಯಾನರ್ಜಿ ಅನ್ನೋರು ಸಿಎಂ ಆಗಿದ್ದಾರೆ, ಅವರು ಮಾಡ್ತಾ ಇದ್ದಾರೆ ಏನಾದ್ರು ಗವರ್ನೆನ್ಸ್ ಅದು? ಅಂತ ಒಂದು ಗವರ್ನೆನ್ಸ್ ನ ಕೆಟ್ಟ ವಾರ್ತೆಗಳಲ್ಲಿ ಅದನ್ನ ನಿಂದಿಸಬೇಕು. ಅದನ್ನ ನಿಂದಿಸಿದ್ರೆ ಸಾಲದು, ಅವ್ರನ್ನ ರಿಸೈನ್ ಮಾಡೋದಕ್ಕೆ ಪ್ರೆಷರ್ ಹಾಕ್ಬೇಕು, ಅವ್ರನ್ನ ಇಳಿಸ್ಕೋಬೇಕು. ಈಗ ಈ ಸಮಯದಲ್ಲಿ ನಾವು ಪ್ರೆಸಿಡೆನ್ಸ್ ಬರೋ ತನಕ ಕಾಯೋದಕ್ಕೆ ಆಗೋದಿಲ್ಲ. ಎಂತೆಂತ ಅತ್ಯಾಚಾರಗಳು ನಡೀತಿದೆ ಅಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ನೋಡಿ, ಅಲ್ಲಿ ಹಿಂದೂಗಳನ್ನ ಸೆಲೆಕ್ಟ್ ಮಾಡಿ ಒಂದೊಂದು ಮನೆಗಳನ್ನ ಮಾರ್ಕ್ ಮಾಡಿ ಹಿಂದೂಗಳ ಮನೆಗಳನ್ನ ಧ್ವಂಸ ಮಾಡ್ತಿದ್ದಾರೆ, ಬೆಂಕಿ ಹಾಕ್ತಾ ಇದ್ದಾರೆ, ಅವರ ಜೀವನ ನಷ್ಟ ಮಾಡ್ತಾ ಇದ್ದಾರೆ. ಏನಕ್ಕೆ ಮಾಡ್ತಾ ಇರೋದು ಅನ್ನೋದು ಅದನ್ನ ಗವರ್ಮೆಂಟ್ ಎಕ್ಸ್ಪ್ಲೈನ್ ಮಾಡ್ಬೇಕು. ನೋಡಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಇರೋ ಗವರ್ಮೆಂಟ್ ಅದು ಎಕ್ಸ್ಪ್ಲೈನಬಲ್, ದೇ ಆರ್ ಆನ್ಸರಬಲ್ ಟು ದೀಸ್ ಕ್ವೆಶ್ಚನ್ಸ್. ಅವ್ರನ್ನ ಕೇಳ್ಬೇಕಾದ್ರೆ ಇವರು ಜನಗಳನ್ನ ಬಂದು ನೀವೇನಕ್ಕೆ ಆನ್ಸರ್ ಮಾಡ್ತಿಲ್ಲ ಅಂದ್ರೆ ಆ ಸರ್ಕಾರ ಯಾರು ನಡೆಸ್ತಿದ್ದಾರೆ, ಯಾರು ಪ್ರಶ್ನೆ ಉತ್ತರ ಕೊಡ್ಬೇಕು? ಪೊಲೀಸ್ಗಳು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ರೈಟ್ ಮಾಡ್ತಾ ಇರೋರು, ಬಾಂಬ್ ಹಾಕೋರ್ನ ನೋಡ್ತಾ ಇದ್ದಾರೆ, ಕಲ್ ತೋರಿಸ್ತಾ ಇದ್ರೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ. ಯಾರು ತಗೋಬೇಕು ಅವ್ರ ಮೇಲೆ ಆಕ್ಷನ್? ನಾವು ಜೈಲ ತಗೋಬೇಕು ಅವ್ರ ಮೇಲೆ ಆಕ್ಷನ್. ಇವಾಗ ನಾವು ಅಲ್ಲಿಯ ಸರ್ಕಾರದ ಹಿರಿಯ ಅಧ್ಯಕ್ಷರುಗಳಿಂದ ಬದಲು ಬರಲಿಲ್ಲ ಅಂದ್ರೆ ಯಾರ ಬದಲು ಕೇಳ್ಬೇಕು ನಾವು ಇಲ್ವಾ? ಅವರು ಬದಲು ಕೊಡಕ್ಕೆ ಅವ್ರಿಗೆ ಆಗೋದಿಲ್ಲ ಅಂದ್ರೆ ಇಳಿದು ಅವರು ಸಿಎಂ ಮಾಡೋದಕ್ಕೆ ನಾಲ ಇರ್ತವ್ರು. ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಯಾವ ಮಾಧ್ಯಮ ಬರ್ತಾ ಇಲ್ಲ, ಯಾವ ವಿರುದ್ಧ ಪಕ್ಷದವರು ಯಾರು ಬರ್ತಾ ಇಲ್ಲ. ಆತರ ಇರ್ಬೇಕಂದ್ರೆ ಅಂತವರು ರಾಜಕೀಯ ಮಾಡೋದಕ್ಕೆ ಲಾಯಕ್ಕಿದ್ದಾರ? ಇಲ್ಲ, ಅವ್ರನ್ನ ಇಳಿಸ್ಬೇಕು ಕೆಳಗಡೆ. ಅಲ್ಲಿಯ ಜನಗಳ ಬೆಂಬಲ ಕೊಡಬೇಕು, ಅವ್ರನ್ನ ಕಿತ್ತು ಒಗೆಯೋದಕ್ಕೆ. ಹಾಗಾಗಿ ನಾವು ಇಲ್ಲಿರೋರು ಅಷ್ಟೇ ಇಲ್ಲಿಂದ ಪ್ರೆಷರ್ ಹಾಕ್ತಾ ಇದೀವಿ, ಅವ್ರನ್ನ ಕಿತ್ತು ಒಗೆಯೋದಕ್ಕೆ ಇವಾಗ ಸಮಯ ಬಂದಿದೆ. ಅದು ಅವರೊಬ್ಬರೇ ಅಲ್ಲ, ಇಡೀ ಭಾರತ ಮಾಡ್ತಾ ಇರೋ ಎಲ್ಲರನ್ನು ಕಿತ್ತು ಒಗಿಬೇಕು. ಜೈ ಶ್ರೀರಾಮ್. ನನ್ನ ಹೆಸರು ಜಗನ್. ನಾನು 4ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ಇಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಯಾವ್ದ್ರ ಬಗ್ಗೆ ಅಂದ್ರೆ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಇರುವ ಹಿಂದೂಗಳ ಬಗ್ಗೆ ಮಾಡ್ತೇವೆ. ಪಶ್ಚಿಮ ಬಂಗಾಳದಲ್ಲಿ ಇರುವ ಹಿಂದೂಗಳೇ ಪ್ರತಿಭಟನೆ. ನಾವು ನಿಮ್ಮ ಒಟ್ಟಿಗೆ ಇದ್ದೀವಿ. ಎಲ್ಲಾರು ನಿಮ್ಮ ಮನೆಯಿಂದ ಕೆಳಗಡೆ ಬಂದು ಯಾರು ನಿಮ್ಮ ಟಾರ್ಚರ್ ಮಾಡ್ತಾರೆ ನೀವು ಹೋಗಿ ಅವ್ರನ್ನ ಕೊಲ್ಲಿ, ಅವಾಗ ಎಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ, ಮತ್ತೆ ಎಲ್ಲಿಗಾಗತ್ತೆ ಅಂತ. ಮಮತಾ ಬ್ಯಾನರ್ಜಿ, ನೀವು ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ರಾಜಧಾನಿ ಕೊಟ್ಟು ತೊಲಗು. ನಿಮ್ದು ರಾಜಕೀಯದಾನ ಇದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಮ್ಮ ರಾಜಧಾನಿ ಕೊಟ್ಟು ತೊಲಗು. ಜೈ ಶ್ರೀರಾಮ್. ಯಾರು ಹೆದರಬೇಡಿ, ನಾವು ನಿಮ್ಮಲ್ಲ, ನಾವೆಲ್ಲ ನಿಮ್ಮೊಟ್ಟಿಗಿದ್ದೀವಿ. लक्ष्मण भैया के, भरत भैया के, पवन सुत हनुमान के। जय श्री राम, जय श्री राम, जय श्री राम, जय श्री राम। राम लक्ष्मण जानकी
सीता माता की लक्ष्मी माता की पार्वती माता की श्री रामचंद्र की राम की श्री रामचंद्र की श्री रामचंद्र की